ಫ್ರೆಂಡ್ಸ್, ಎಲ್ಲರಿಗೂ ಶಿಲ್ಪಾಸ್ ವ್ಲಾಗ್ಗೆ ವೆಲ್ಕಮ್. ಇವತ್ತು ಗಣಪತಿ ಹಬ್ಬ ಆಗಿರೋದ್ರಿಂದ ನಾನು ಸಿಹಿ ಕಡುಬು ಮಾಡುವ ರೆಸಿಪಿನ ತೋರಿಸ್ತಾ ಇದ್ದೀನಿ. ನಾನು ಆಲ್ರೆಡಿ ನೆನ್ನೆನೆ ಗಣಪತಿ ಹಬ್ಬದ ವಿಡಿಯೋನ ಅಪ್ಲೋಡ್ ಮಾಡಿದ್ದೀನಿ. ನೋಡಿ, ಇಷ್ಟ ಆದರೆ ಪ್ಲೀಸ್ ಲೈಕ್ ಮಾಡಿ, ಸಪೋರ್ಟ್ ಮಾಡಿ. ಹಾಗೆ ಈ ವಿಡಿಯೋನು ಇಷ್ಟ ಆದರೆ ಪ್ಲೀಸ್ ಲೈಕ್ ಮಾಡಿ, ಶೇರ್ ಮಾಡಿ ಮತ್ತು ಸಬ್ಸ್ಕ್ರೈಬ್ ಮಾಡಿ. ಬೆಲ್ ಐಕನ್ನ ಪ್ರೆಸ್ ಮಾಡಿ. ಏನಾದರೂ ಡೌಟ್ ಇದ್ದರೆ ಕಮೆಂಟ್ ಸೆಕ್ಷನ್ನಲ್ಲಿ ಕಮೆಂಟ್ ಮಾಡಿ. ಕಡುಬು ಮಾಡುವ ವಿಧಾನವನ್ನು ನೋಡೋಣ. ಅದಕ್ಕೆ ಬೇಕಾಗಿರೋ ಸಾಮಗ್ರಿಗಳು: 1 ಬಟ್ಲು ಅಕ್ಕಿ ಹಿಟ್ಟು, ಒಣಕೊಬ್ಬರಿ, ಬೆಲ್ಲ, ಬಾದಾಮಿ ಚೂರು, ಸ್ವಲ್ಪ ಯಾಲಕ್ಕಿ ಪುಡಿ, ಸ್ವಲ್ಪ ಗಸಗಸೆ. ಮೊದಲು ಗ್ಯಾಸ್ ಹಚ್ಕೊಂಡು ಲೇ ಫ್ಲೇಮಲ್ಲಿ ಇಟ್ಕೊಂಡು ಪ್ಯಾನ್ ಇಟ್ಕೊಳ್ಳಿ. ಅದ್ರ ಮೇಲೆ ನಂತರ 1/4 ಬಟ್ಲು ನೀರು ಹಾಕ್ಕೊಳ್ಳಿ. ಸ್ವಲ್ಪ ಗ್ಯಾಸ್ ಏರಿಸ್ಕೊಳ್ಳಿ. ಅದಕ್ಕೆ ಚಿಟಿಕೆ ಉಪ್ಪು, ಇದು ಸ್ವಲ್ಪ ತುಪ್ಪ, ಸ್ವಲ್ಪ ಬಿಸಿ ಆಗಲಿ ನೀರು. ಅಷ್ಟರಲ್ಲಿ ನಾವು ಒಣಕೊಬ್ಬರಿನ ಪೌಡ್ರ್ ಮಾಡ್ಕೊಂಬರೋಣ. ಈಗ ನೀರು ಸ್ವಲ್ಪ ಬಿಸಿಯಾಗಿದೆ. ಗ್ಯಾಸ್ ಫ್ಲೇಮ್ ಸಣ್ಣ ಮಾಡಿಕೊಂಡು ಅಕ್ಕಿ ಹಿಟ್ಟನ್ನ ಹಾಕೋಣ. ನಂತರ ಹೀಗೆ ಕ್ಲೀನಾಗಿ ಗಂಟಿಲ್ದಂಗೆ ಮಿಕ್ಸ್ ಮಾಡ್ಕೊಳ್ಳೋಣ. ಹಿಂಗೊಂಚೂರು ಮಾಡಿಕೊಂಡು ಇದನ್ನು ಫುಲ್ಲು ಲೋ ಫ್ಲೇಮಲ್ಲಿ ಸ್ವಲ್ಪ ಕ್ಲೀನಾಗೆ ಮಾಗಕ್ಕೆ ಬಿಡೋಣ. ಈಗ ಸಣ್ಣಗೆ ಪ್ಲೇಟ್ ಮುಚ್ಚಿ ಮಾಗಕ್ಕೆ ಬಿಡೋಣ 2 ನಿಮಿಷ. ಈಗ ಮಾಗಿದೆ, ಅದನ್ನು 1 5 ನಿಮಿಷ ತಣ್ಣಗೆ ಹಾಕಿ ಸೈಡಿಗೆ ಇಟ್ಬಿಡೋಣ. ಈಗ ಅದಕ್ಕೆ ಬೇಕಾಗಿರೋ ಹೂರಣ ರೆಡಿ ಮಾಡ್ಕೊಳ್ಳೋಣ. ಫಸ್ಟು ಬೆಲ್ಲ ಹಾಕೋಣ. ಇದು ಜವಾರಿ ಬೆಲ್ಲ. ನಿಮಗೆ ಬೇಕಾದರೆ ಬೆಲ್ಲದಲ್ಲಿ ಕಲ್ಲಿದ್ರೆ ಶೋಧಿಸಿ ಹಾಕೊಳ್ಳಿ. ಈಗ ಈ ಬೆಲ್ಲಕ್ಕೆ 1 ಬಟ್ಲು ಒಣಕೊಬ್ಬರಿ ಪೌಡ್ರ್ ಹಾಕ್ಕೊಳ್ಳೋಣ. ಆವಾಗಲೇ ಪುಡಿ ಮಾಡಿ ಇಟ್ಕೊಂಡಿದ್ವಲ್ಲ, ಅದನ್ನ ಹಾಕ್ಕೊಳ್ಳೋಣ. ಸ್ವಲ್ಪ ಕ್ಲೀನಾಗಿ ಮಿಕ್ಸ್ ಆಗಲಿ ಇದು. ಫ್ರೆಂಡ್ಸ್, ನೆನ್ನೆ ಹಾಕಬೇಕಾಗಿರೋ ವೀಡಿಯೋನ, ಮುಂಚಿತವಾಗಿ ಹಾಕಬೇಕಾಗಿರೋ ವೀಡಿಯೋನ ಇವಾಗ ಹಾಕ್ತಿದ್ದಾಳೆ ಅಂತ ತಿಳ್ಕೊಬೇಡ್ರಿ. ಯಾಕಂದರೆ ನೆನ್ನೆ ನಮ್ಮ ಚಿಕ್ಕಮ್ಮನ ಮನೆಗೆ ಗಣಪತಿ ಹಬ್ಬಕ್ಕೆ ಹೋಗಿದ್ದೆ. ಸೊ ಬಂದಮೇಲೆ ಇವತ್ತು ನಮ್ಮ ಮನೆ ಕಡೆಯಲ್ಲಿ ಸಂಪ್ರದಾಯ ಗಣಪತಿ ಬಿಡೋದ್ರೊಳಗಡೆ ಕಡುಬು ಮಾಡಿ ನೈವೇದ್ಯ ಕೊಡಬೇಕು ದೇವರಿಗೆ, ಊರು ದೇವರಿಗೆ. ಸೊ ಅದಕ್ಕೋಸ್ಕರ ಪ್ರಿಪ್ರೇಷನ್ ಮಾಡ್ತಿದ್ದೀನಿ. 1 ನಿಮಿಷ. ಈಗ ನೆಕ್ಸ್ಟ್ ಬಾದಾಮಿ ಹಾಕೋಣ ರುಚಿಗೆ. ಅಂತ ಸ್ವಲ್ಪ ಯಾಲಕ್ಕಿ ಪುಡಿ, ಹುರಿದಿಟ್ಕೊಂಡಿರೋ 1 ಸ್ಪೂನಷ್ಟು ಗಸಗಸೆ ಎಲ್ಲ ಹಾಕಿ ನೀಟಾಗಿ ಮಿಕ್ಸ್ ಮಾಡೋಣ. ಈಗ ಹೂರಣ ರೆಡಿಯಾಗಿದೆ, ಸ್ಟಫಿಂಗ್. ಈಗ ಅದು ಅಕ್ಕಿ ಹಿಟ್ಟಿನ ಮಾಡಿಟ್ಟಿದ್ವಲ್ಲ, ಅದು ಏನಾಗಿದೆ ನೋಡೋಣ. ಇದನ್ನು ಇನ್ನೊಂದು ಬೌಲಿಗೆ ಟ್ರಾನ್ಸ್ಫರ್ ಮಾಡ್ಕೊಳ್ಳೋಣ. ಇದನ್ನು ಸ್ವಲ್ಪ ತಣ್ಣಗಾಗಲಿ, ನಾದ್ಕೋಬೇಕು ಇದನ್ನ ಕ್ಲೀನಾಗಿ. 2 ಮಿನಿಟ್ಸ್. ಇದೊಂದು ಸ್ವಲ್ಪ ಬಿಸಿ ಇದೆ, ಇನ್ನು ಸ್ವಲ್ಪ ತಣ್ಣಗಾಗಲಿ. ಈಗ ಸ್ವಲ್ಪ ತಣ್ಣಗಾಗಿದೆ, ನಾದ್ಕೊಳ್ಳೋಕೆ ಸ್ಟಾರ್ಟ್ ಮಾಡೋಣ. ಕ್ಲೀನಾಗಿ ನಾದ್ಕೊಳ್ಳೋಣ. ಇದು ಸ್ವಲ್ಪ ಹಸಿಗೆ ಮಾಡ್ಕೊಳ್ಳಿ. ಇಲ್ಲೂ ಕೈಗೆ ಇಟ್ಕೋತಿಲ್ಲ ನೋಡಿ, ಕ್ಲೀನಾಗಿದೆ. ಈ ಥರ ಕ್ಲೀನಾಗೆ ಮಾಡಿಸ್ಕೋಬೇಕು. ನಾವು ಹೇಳಿದಾಗ ಬರುತ್ತೆ ಅಡುಗೆ. ಈಗ ಈ ಹದಕ್ಕೆ ಬರಬೇಕು. ಸ್ವಲ್ಪ ಏನಾದ್ರು ಗಟ್ಟಿ ಅನಿಸಿದರೆ ಒದ್ದೆಗೆ ಮಾಡಿಕೊಂಡು ನಾದ್ಕೊಳ್ಳಿ, ಸರಿ ಹೋಗ್ಬಿಡುತ್ತೆ. ಮಾಡಿಕೊಂಡು ಈ ಥರ ಮಾಡಿ ಕ್ಲೀನಾಗೆ ನಾವು ಗೋಧಿ ಕಡುಬು ಮಾಡ್ತೀವಿ ಗೊತ್ತಾ, ಬಟ್ಲು ಥರ, ಆ ಥರ ಮಾಡಿ ಆ ಶೇಪಲ್ಲಿ. ಅವಾಗ ಈಸಿ ಆಗುತ್ತೆ. ಸ್ವಲ್ಪ ಈ ಥರ ಬಂದಿದೆಯಾ, ರೆಡಿಯಾಗಿದೆ. ಇದನ್ನ ಇದರೊಳಗೆ ಮಾಡಿದ್ವಲ್ಲ ಮೋದಕದ ಸ್ವೀಟು, ಅದನ್ನು 1 ಸ್ಪೂನ್ ಹಾಕ್ಕೊಳ್ಳೋಣ.
ಈಗ ಸ್ವಲ್ಪ ಕ್ಲೀನಾಗಿ ನಿಧಾನಕ್ಕೆ ಪ್ರೆಸ್ ಮಾಡೋಣ. ಈಗ ರೆಡಿಯಾಗಿದೆ ಕಡುಬು. ಈಗ ಇನ್ನೊಂದು ಮಾಡೋದನ್ನು ತೋರಿಸ್ತೀನಿ. ಕ್ಲೀನಾಗಿ ಮಾಡ್ಕೊಳ್ಳಿ, ನೋಡ್ಕೊಂಬಿಡಿ. ಈ ಥರ ಬಟ್ಲು ಶೇಪಲ್ಲಿ ಮಾಡ್ಕೋಬೇಕು. ತುಂಬ ದಪ್ಪ ಮಾಡ್ಕೋಬೇಡಿ ಫ್ರೆಂಡ್ಸ್, ತಿನ್ನೋಕ್ಕಾಗಲ್ಲ ಅದು. ಇದು ನಾರ್ಮಲಾಗಿ ಕರೆಕ್ಟಾಗಿ ಮಾಡ್ಕೊಳ್ಳಿ. ಈಗ ಇಷ್ಟಾದರೆ ಸಾಕು. ಇದಕ್ಕೆ ನಾವು ಮಾಡಿ ಇಟ್ಕೊಂಡಿರೋ ಹೂರಣನ ತುಂಬೋಣ. 1 ಸ್ಪೂನ್ ಅಷ್ಟು. ನಿಧಾನಕ್ಕೆ ಕ್ಲೀನಾಗಿ ಪ್ರೆಸ್ ಮಾಡ್ಕೊಳ್ಳಿ. ರೆಡಿ ಆಗಿದೆ ಕಡುಬು. ಈಗ ಇದಕ್ಕೆ ಅಟ್ರಾಕ್ಟಿವ್ ಆಗಿ ಕಾಣೋಕ್ಕೆ ಸ್ವಲ್ಪ ಡಿಸೈನ್ ಮಾಡೋಣ. ಫೋರ್ಕ್ ತಗೊಂಡು ಅಷ್ಟೇ ಪ್ರೆಸ್ ಮಾಡಿದ್ರೆ ಆಯ್ತು ಡಿಸೈನ್. ಈಗ ಇಷ್ಟು ಕಡುವಾಗಿದೆ. ಇದನ್ನು ಗ್ಯಾಸ್ ಹಚ್ಕೊಂಡು ಇಡ್ಲಿ ಪಾತ್ರೆ ಇಟ್ಕೊಂಡಿದ್ದೀನಿ ಬಿಸಿ ಆಗೋಕ್ಕೆ. ಇದಕ್ಕೆ 2 ಲೋಟ ನೀರು ಹಾಕೋಬೇಕು. ಪ್ಲೇಟಿಗೆ ಆಲ್ರೆಡಿ ಆಯಿಲ್ ಸವರ್ಕೊಂಡು ಇಟ್ಕೊಂಡಿದ್ದೀನಿ. ಇದನ್ನು ಕಾಯಕ್ಕಿಡೋಣ. ಈಗ ಇದಕ್ಕೆ ಕಡುಬನ್ನ ಕ್ಲೀನಾಗಿ ಜೋಡಿಸೋಣ. ಅದೆಲ್ಲಿ 10 to 15 ಮಿನಿಟ್ಸ್ ಬೇಯಿಸಿದ್ರೆ ಇದಾಯಿತು. ಇದನ್ನು ಇವಾಗ 10 to 15 ಮಿನಿಟ್ಸ್ ಬೇಯಿಸೋಣ. ಈಗ ಇನ್ನು ಉಳಿದಿರೋವನ್ನ ಮಾಡ್ಕೊಂಬಿಡೋಣ ಅದೇ ಥರನೇ. ಈಗ ಲಿಡ್ ಓಪನ್ ಮಾಡಿ ಬೆಂದಿದೆಯಾ ಅಂತ ಚೆಕ್ ಮಾಡ್ಕೊಂಬಿಡೋಣ. ಹಾಂ, ಬೆಂದಿದೆ. ಈಗ ಇಳಿಸ್ಕೊಳ್ಳೋಣ. 2 ಮಿನಿಟ್ಸ್ ಸ್ವಲ್ಪ ತಣ್ಣಗೆ ಹಾಕ್ಬಿಡೋಣ. ಈಗ ತಣ್ಣಗಾಗಿದೆ. ಒಂದು ತಟ್ಟೆಯಲ್ಲಿ ತೆಗೆದಿಟ್ಕೊಳ್ಳೋಣ. ಈಗ ನೋಡಿ ಫ್ರೆಂಡ್ಸ್, ಎಷ್ಟು ಸ್ಮೂತಾಗಿ ಬಂದಿದೆ. ಈಗ ಇದು ಒಳಗಡೆ ಹೇಗೆ ಬಂದಿದೆ ಅಂತ ನೋಡೋಣ. ನೋಡಿ ಎಷ್ಟು ಜ್ಯೂಸಿಯಾಗಿ ಬಂದಿದೆ ಅಲ್ಲ. ಥ್ಯಾಂಕ್ ಯು ಫ್ರೆಂಡ್ಸ್.